ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕೆಲವೇ ದಿನಗಳಷ್ಟೇ ಬಾಕಿ ಇದ್ದು ಇಂದು ವಿಜಯಪುರ ಜಿಲ್ಲೆ ಸಿಂದಗಿ ಮಂಡಲದಲ್ಲಿ ಕನ್ನೊಳ್ಳಿ ಹಾಗೂ ಗೋಲಗೆರೆ ಮಹಾಶಕ್ತಿ ಕೇಂದ್ರದ ಬೂತ್ ಅಧ್ಯಕ್ಷರು, ಪೇಜ್ ಪ್ರಮುಖರು, ಬೂತ್ ಎಲ್ಲಾ ಪದಾಧಿಕಾರಿಗಳು ಹಾಗೂ ಪ್ರಮುಖರ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಿಂದಗಿ ಬಿಜೆಪಿ ಮಂಡಲ ಅಧ್ಯಕ್ಷ ಸಂತೋಷ್ ಪಾಟೀಲ್ ಡಂಬಳರವರು, ದೇಶದ ಭದ್ರತೆಗಾಗಿ, ದೇಶದ ಒಳಿತಿಗಾಗಿ ನರೇಂದ್ರ ಮೋದಿಯನ್ನ 3 ಬಾರಿ ಪ್ರಧಾನಿ ಮಾಡಲು ನಮ್ಮ ಅಭ್ಯರ್ಥಿ ರಮೇಶ್ ಜಿಗಜಿಣಗಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ರು. ಬಳಿಕ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್.ಎಸ್. ಪಟೇಲ್ ಮಾತನಾಡಿ, ದೇಶದ ಅಭಿವೃದ್ಧಿಗೆ, ದೇಶದ ಬೆಳವಣಿಗೆಗೆ ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡಿ ಅಂತ ವಿನಂತಿಸಿದ್ರು. ನಂತರ ರಮೇಶ್ ಬೂಸನೂರು ಮಾತನಾಡಿ, ರೈತರ ಉಳಿವಿಗಾಗಿ, ರೈತರ ಏಳಿಗೆಗೆ ಮತ್ತೆ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಎಂದರು. ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಮಾತನಾಡಿ, ನಾನು ಈ ಜಿಲ್ಲೆಯ ಅಭಿವೃದ್ಧಿಗೆ 1 ಲಕ್ಷ ಕೋಟಿ ಅನುದಾನ ತಂದಿದ್ದೇನೆ. ಮುಂದೆ ಕೂಡ ವಿಜಯಪುರಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಹಾಗೂ ಮೋದಿ ಅವರನ್ನ 3ನೇ ಬಾರಿಗೆ ಪ್ರಧಾನಿ ಮಾಡಲು ಸಹಕರಿಸಿ ಅಂತ ಮತಯಾಚಿಸಿದ್ರು. ಈ ಸಂದರ್ಭದಲ್ಲಿ ಅರುಣಾ ಶಹಾಪುರ ಮಾತನಾಡಿ, ದೇಶದ ಆರ್ಥಿಕ ಅಭಿವೃದ್ಧಿಗೆ, ದೇಶದ ರೈತರ ಬೆಳವಣಿಗೆಗೆ ದೇಶ ವಿಶ್ವದಲ್ಲೇ ಮೊದಲ ಸ್ಥಾನಕ್ಕೆ ಹೋಗಬೇಕು ಎಂದರೆ ಮೋದಿ ಮತ್ತೆ ಪ್ರಧಾನಿಯಾಗಬೇಕು. ಅದಕ್ಕೆ ರಮೇಶ್ ಜಿಗಜಿಣಗಿಗೆ ಮತ ನೀಡಿ ಅಂತ ಕರೆ ನೀಡಿದ್ರು. ಸಭೆಯಲ್ಲಿ ಸಿದ್ದು ಬುಳ್ಳ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಎಂಎನ್ ಪಾಟೀಲ್, ಈರಣ್ಣ ರಾವೂರ, ಮುಳುಗೌಡ ಪಾಟೀಲ, ಪ್ರಭುಗೌಡ ಪಾಟೀಲ, ಗುರುತಳವಾರ, ಸಂಘನಗೌಡ ಪಾಟೀಲ, ಪ್ರಭುಗೌಡ ಪಾಟೀಲ, ಗೌಡಣ್ಣ ಆಲಮೇಲ, ಸೈಪೋನ ಸಾಬಾ ಕೋರವಾರ, ಶ್ರೀಶೈಲ ಚಳ್ಳಗಿ, ಮಹಂತೇಶ ಸಾತಿಹಾಳ ಹಾಗೂ ಜಿಲ್ಲೆಯ ನಾಯಕರು ಮತ್ತು ತಾಲೂಕು ಮಟ್ಟದ ನಾಯಕರುಗಳು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಅಮೀದಾ ಮುಲ್ಲಾ, ಎಬಿ ನ್ಯೂಸ್, ವಿಜಯಪುರ. ಮಾತ್ರ ಇವತ್ತು ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಇದೆ. ಇವತ್ತು ನೋಡ್ರಿ, ನಾವು ಎಷ್ಟೊಂದು ಪುಣ್ಯವಂತರಂದ್ರ ಇವತ್ತು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂತ ಒಂದು ಶುಭ ಗಳಿಗೆಯನ್ನು ನೋಡಿರುವಂತ ಪುಣ್ಯವಂತರು. ಇನ್ನೊಂದು ಏನು ನಮಗೆ ಸೌಭಾಗ್ಯ ಬಂದದಪ್ಪ ಅಂದ್ರ, ದೇಶದ ಇವತ್ತು ದೇಶ ಅಲ್ಲ, ವಿಶ್ವದ ಮಹಾನ್ ನಾಯಕ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡ್ಲಕ್ಕ, ನಾವು ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರಿಗೆ ಓಟ್ ಹಾಕ್ಲಕ್ಕ ನಾವೆಷ್ಟು ಪುಣ್ಯವಂತರಂತ ನೀವೆಲ್ಲರೂ ತಿಳ್ಕೊಂಡು, ಇವತ್ತು ಮನೆ ಮನೆಗೆ ನರೇಂದ್ರ ಮೋದಿ ಅವರ ಒಂದು ಜನಪ್ರಿಯ ಯೋಜನೆಗಳನ್ನ ನಾವು ಮುಟ್ಟಿಸಿದಾಗ ಮಾತ್ರ ಇವತ್ತು ಜನ ಬೂತ್ನಿಂದ, ಮನೆಯಿಂದ ಬೂತಿಗೆ ಬರ್ತಾರ. ಇವತ್ತು ಮೋದಿ ಅವರಿಗೆ ಓಟ್ ಹಾಕ್ಲಕ್ ತುದಿಗಾಲ್ ಮೇಲೆ ನಿಂತಾರ. ಕಾಂಗ್ರೆಸ್ ದವ್ರು ಏನೇ ಬೊಬ್ಬೆ ಹೊಡಿಬಹುದು, ನಾವು ಅದು ಮಾಡಿವಿ, ಗ್ಯಾರಂಟಿ ಕೊಟ್ಟಿವತ್ತೇಳಿ. ಅವ್ರು ಯಾವ್ದು ಗ್ಯಾರಂಟಿ ಅವ್ ಎಲ್ಲರಿಗೂ ಮುಟ್ಟಿಲ್ಲ. ಅವೆಲ್ಲ ಸುಳ್ಳು ಗ್ಯಾರಂಟಿ ಅನ್ನೋದು ಜನರಿಗೆ ಕನ್ಫರ್ಮ್ ಆಗ್ಯದ. ನಮ್ಮ ಮೋದಿ ಅವರೇ ಒಂದು ದೊಡ್ಡ ಗ್ಯಾರಂಟಿ ಅಂತೇಳಿ ನಾವು ಜನರಿಗೆ ಭರವಸೆ ಮೂಡಿಸಿ ಇವತ್ತು ನರೇಂದ್ರ ಮೋದಿ ಅವರಿಗೆ 3ನೇ ಬಾರಿ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ನಮ್ಮ ಕಾರ್ಯಕರ್ತರು ಏನು ಕನ್ನೊಳ್ಳಿಯ ಮಹಾಶಕ್ತಿ ಕೇಂದ್ರದ